ಓಂ ಶ್ರೀ ಅಂಜನಾದೇವಿ ನಮಃ. ಮೀನರಾಶಿ ಜೂನ್ ತಿಂಗಳ ಭವಿಷ್ಯ 2025. ದಿಢೀರ್ ಅಂತ ದುಡ್ಡು ಬರುತ್ತೆ. ನೀವು ಯೋಚನೆ ಕೂಡ ಮಾಡಿರಲ್ಲ ಆ ರೀತಿಯಾದಂಥ ಯೋಗ ಫಲ ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ತಿಂಗಳಿನಲ್ಲಿ ನೀವು ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಬರುತ್ತೆ. ಗಣೇಶನನ್ನು ಆರಾಧನೆಯನ್ನು ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಗೆಳೆಯರೇ. ಮತ್ತು ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಈ ತಿಂಗಳಿನಲ್ಲಿ ಮನಸ್ಥಿತಿ ಹೇಗಪ್ಪ ಅಂತ ಹೇಳಿದ್ರೆ ಭಾಳಷ್ಟು ಮಾನಸಿಕ ಒತ್ತಡ ನಿಮಗೆ ಬರ್ತಾ ಇರುತ್ತೆ. ಆದರೂ ಕೂಡ ನಿಮಗೆ ಅಪವಾದ ಮಾಡೋರು ಬಹಳಷ್ಟು ಕಾಯ್ತಾ ಇರ್ತಾರೆ, ಅವಮಾನ ಮಾಡೋರು ಬಹಳಷ್ಟು ಕಾಯ್ತಾ ಇರ್ತಾರೆ. ಆದರೆ ನಿಮ್ಮ ಮನಸ್ಸು ಹೇಗಾಗಿರುತ್ತಪ್ಪ ಅಂತ ಹೇಳಿದ್ರೆ ಒಂಥರ ಕಲ್ಲಿನ ಬಂಡೆ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ. ಯಾರು ಏನೇ ಹೇಳ್ಕೊಂಡ್ರು, ಯಾರು ಏನೇ ಮಾಡಿದ್ರು ಕೂಡ ನಿಮ್ಮ ಕೆಲಸದಲ್ಲಿ ನೀವು ಹಾನೆಸ್ಟ್ ಇರ್ತೀರಾ. ಮತ್ತು ನೀವು ಮಾಡುವಂತಹ ಕೆಲಸ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ನಿಮಗೆ ಒಂದು ನಂಬಿಕೆ ಇದೆ. ಈ ತಿಂಗಳು ಪೂರ್ತಿ ನೀವು ನಂಬಿಕೆಯಿಂದ ಜೀವನ ಮಾಡ್ತೀರಾ. ಆ ನಂಬಿಕೆ ನಿಮಗೆ ದೊಡ್ಡ ಪ್ರಮಾಣಕ್ಕೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಯಾರು ಏನೇ ಅಂದುಕೊಂಡ್ರೂ ಕೂಡ ನೀವು ಒಂದು ರಾಕೆಟ್ ರೀತಿಯಲ್ಲಿ ಹೋಗ್ತಾನೆ ಇರ್ತೀರಾ. ಆದರೂ ಕೂಡ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ನೀವು ಅವರ ಬಗ್ಗೆ ಸಹಾಯವನ್ನು ಮಾಡ್ತಾರೆ ಅಂತ ಅಂದುಕೊಂಡಿರ್ತೀರ, ಆದರೆ ಅವರು ಸಹಾಯ ನಿಮಗೆ ಮಾಡ್ತಾರೆ. ದೇವರ ರೂಪದಲ್ಲಿ ಬಂದು ನಿಮಗೆ ಯಾರೋ ಏನೋ ಒಂದು ಸಹಾಯವನ್ನು ಮಾಡ್ತಾರೆ ಮತ್ತು ಹೊಸ ಅವಕಾಶವೂ ಕೂಡ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಮನಸ್ತಾಪವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ಹೊಟ್ಟೆಯವರಿಗೆ ಅವ್ರ ಜೊತೆಗೆ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೂ ಆಗಿರ್ಬೋದು, ಅಥವಾ ನಿಮ್ಮ ಮನೆಯವರ ಧರ್ಮಪತ್ನಿಯವ್ರ ಜೊತೆ ಆಗಿರ್ಬೋದು, ಆದಷ್ಟು ಸ್ವಲ್ಪ ಮನಸ್ತಾಪವನ್ನು ಉಂಟು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೂ ಕೂಡ ಭಾಳಷ್ಟು ಈ ತಿಂಗಳಿನಲ್ಲಿ ಭಾಳಷ್ಟು ಟೆನ್ಷನ್ನಲ್ಲೇ ಕೆಲಸವನ್ನು ಮಾಡ್ತಾ ಇರ್ತೀರಾ. ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮ್ಮ ಕೆಲಸದ ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿದಾಗ ಭಾಳಷ್ಟು ಶಾರೀರಿಕವಾಗಿ ಸ್ಟ್ರೈನ್ ಆಗ್ತೀರಾ. ಈ ತಿಂಗಳಿನಲ್ಲಿ ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ಎಷ್ಟು ನೀವು ಸ್ಟ್ರೈನ್ ಆಗ್ತಿರೋ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ಲಾಭವಿದೆ. ಮತ್ತು ಎಷ್ಟೋ ವರ್ಷಗಳಿಂದ ನಿಮಗೆ ಕೆಲಸದಲ್ಲಿ ಏಳಿಗೆ ಆಗಿರೋದಿಲ್ಲ. ಆದರೆ ಈ ತಿಂಗಳಿನಲ್ಲಿ ಒಂದು ಒಳ್ಳೆ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ. ಶುಭ ವಾರ್ತೆಯನ್ನು ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ, ಅದು ಒಂದು ಸರ್ಕಾರಿ ವಲಯದಲ್ಲೇ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲೇ ಆಗಿರ್ಬೋದು. ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ. ನೀವು ಸಹಾಯವನ್ನು ಕೇಳಕ್ಕೆ ಹೋಗ್ತೀರಾ, ಆದರೆ ಆ ಸಹಾಯ ವಿಳಂಬವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ದಿಢೀರ್ ಅಂತ ದುಡ್ಡು ಬರುತ್ತೆ. ಅಂದರೆ ನೀವು ಕೊಟ್ಟಂತಹ ಹಣ ನಿಮಗೆ ಬರುತ್ತೆ. ನೀವು ಯಾರ್ಯಾರು ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇರ್ತೀರ ನೋಡಿ, ಅದು ನಿಮಗೆ ಎಷ್ಟೋ ದಿನಗಳಾಗ್ಬಿಟ್ಟಿರುತ್ತೆ. ಅದು ದಿಢೀರ್ ಅಂತ ದುಡ್ಡು ಬರುವಂತಹ ಸಾಧ್ಯತೆ ಇದೆ. ಅಥವಾ ಯಾವುದೋ ಒಂದು ಶೇರ್ಸಲ್ಲಿ ನೀವೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದು ಆಕಸ್ಮಿಕವಾಗಿ ಧನಪ್ರಾಪ್ತಿ ಉಂಟಾಗುವಂಥದ್ದು, ಅಥವಾ ಯಾವಾಗೋ ಏನೋ ಒಂದು ಬಾಂಡ್ಸನ್ನು ಮಾಡಿರ್ತೀರಾ, ಆ ರೀತಿಯಲ್ಲಿ ನಿಮಗೆ ದಿಢೀರ್ ಅಂತ ದುಡ್ಡು ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ವಿದ್ಯಾರ್ಥಿಗಳಿಗೆ ಲಾಭಕರವಿದೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಪ್ರಯತ್ನವನ್ನು ಪಡ್ತೀರಾ, ಆ ಪ್ರಯತ್ನಕ್ಕೆ ತಕ್ಕಂಥ ಫಲ ನಿಮಗೆ ಸಿಗತ್ತೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ನೋಡಿ. ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ. ನಾನು ಆವಾಗಲೇ ಹೇಳ್ದಂಗೆ ನೀವು ಮಾಡುವಂತಹ ಕೆಲಸಕ್ಕೆ ಬಹಳಷ್ಟು ಜನ ನೆಗೆಟಿವ್ ಥಾಟ್ಸ್ಗಳನ್ನು ಹೇಳಲಿಕ್ಕೆ ಬರ್ತಾರೆ. ನೀವು ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಉದ್ಯಮವನ್ನು ಮಾಡ್ತಾ ಇರ್ತೀರಾ, ಆ ಉದ್ಯಮಕ್ಕೆ ನಿನ್ನ ಕೈಲಾಗೋದಿಲ್ಲ, ನೀನು ಮಾಡೋದಿಲ್ಲ, ಇದನ್ನು ಇಲ್ಲಿಗೆ ಬಿಟ್ಟುಬಿಡು ಅಂತಲೂ ಹೇಳ್ತಾ ಇರ್ತಾರೆ. ಆದರೆ ನಿಮ್ಮ ಮನಸ್ಸು ನೀವು ಕಲ್ಲಿನ ರೀತಿಯಲ್ಲಿ ಆಗಿರ್ತೀರ. ನೀವು ಕೇಳೋದಿಲ್ಲ, ಅದನ್ನು ಮಾಡೇ ಮಾಡ್ತೀನಿ, ಅದರಿಂದ ಗೆಲ್ತೀನಿ ಅನ್ನುವಂತಹ ಹಠ ಛಲ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಅದನ್ನು ನೀವು ಮಾಡಿ ಮುಗಿಸ್ತೀರಾ. ಅದು ನಿಮಗೆ ಮಾಡೇ ಮಾಡ್ತೀರಾ. ಅದು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಕೂಡ ಆಗುತ್ತೆ. ವಿಶೇಷವಾಗಿ ಈ ಒಂದು ಕಬ್ಬಿಣ ಕ್ಷೇತ್ರದಲ್ಲಾಗಿರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮ ಆಗಿರ್ಬೋದು, ಅಥವಾ ಒಂದು ಪ್ರಾಡಕ್ಟ್ ಬೇಸ್ಡ್ ಒಂದು ಉದ್ಯಮ ಆಗಿರ್ಬೋದು, ಅದೆಲ್ಲವೂ ಕೂಡ ನಿಮಗೆ ಯಶಸ್ಸನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ವಿಶೇಷವಾಗಿ ಕೃಷಿ ಬಾಂಧವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ.
ಕೃಷಿ ಮಿತ್ರರಿಗೆ ಅಂತ ನೋಡಿದಾಗ ದವಸ ಧಾನ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭಕರವಿದೆ ಮತ್ತು ಆ ಉದ್ಯಮವನ್ನು ಮಾಡೋರಿಗೆ ನೀವು ಏನು ಅಂದ್ಕೊಂಡಿರ್ತೀರಿ ನೋಡಿ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಇದರಿಂದ ಲಾಭವೂ ಕೂಡ ಇದೆ. ಹೈನುಗಾರಿಕೆಯನ್ನು ಮಾಡೋರಿಗೂ ಕೂಡ ಲಾಭವಿದೆ ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡುವಂಥವ್ರಿಗೂ ಕೂಡ ಒಂದು ಒಳ್ಳೆ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿದ್ರೆ ಸ್ವಲ್ಪ ಜಯವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ದೂರ ಪ್ರಯಾಣ ಸುಖಕರವಾಗಿರುತ್ತದೆ. ದೂರ ಪ್ರಯಾಣವನ್ನು ಮಾಡಿದ್ರೆ ಬಹಳಷ್ಟು ಸುಖಕರವಾಗಿರುತ್ತೆ. ಅದು ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ನಿಮಗೆ ಲಾಭಕರವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳಲ್ಲಿ ನೋಡಿದಾಗ ಆರೋಗ್ಯದಲ್ಲಿ ನೆಮ್ಮದಿದಾಯಕವಾಗಿರ್ತೀರಾ. ಯಾವುದೇ ರೀತಿಯಾದಂತಹ ತೊಂದರೆಗಳಿರೋದಿಲ್ಲ. ನಿಮ್ಮ BP ಆಗಿರ್ಬೋದು, ಶುಗರ್ ಆಗಿರ್ಬೋದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಇರುತ್ತೆ. ಹೆಚ್ಚಿಗೆನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ಪ್ರೇಯಸಿಗೋಸ್ಕರ ಬಹಳಷ್ಟು ಹಣವನ್ನು ವ್ಯಯ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಅದರಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು. ಇಷ್ಟು ಈ ಒಂದು ಮೀನರಾಶಿಯ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ಅದೃಷ್ಟ ನಿಮಗೆ ಪ್ರಾಪ್ತಿಯಾಗತ್ತೆ. ಒಳ್ಳೆಯದಾಗಲಿ. ಹರಿ ಓಂ.